ಈ ಕಾಲದಲ್ಲಿ ವೃತ್ತಿರಂಗ ಭೂಮಿ ಕಂಪನಿ ನಡೆಸೋದು ಅಷ್ಟು ಸುಲಭ ಅಲ್ಲ. ಒಂದೊಂದು ನಾಟಕ ವರ್ಷಾನುಗಟ್ಲೆ ನಡೀತವೆ. ಒಂದೇ ನಾಟಕ ವರ್ಷಾನುಗಟ್ಲೆ ನಡೀತವೆ. ನಾಟಕ ನೋಡ್ಬೇಕಂತ ನಿಮ್ಗೆ ಇಚ್ಛೆ ಆದ್ರೆ ಆನ್ಲೈನ್ ಟಿಕೆಟ್ 1 ತಿಂಗಳು ಬಿಫೋರ್ ತೆಗಿಸ್ಬೇಕು. ಏನಪ್ಪಾ ರಾಜಣ್ಣ ಮತ್ತೆ ನಿಮ್ದೇ ಹೊಸದಾ ಹಳೆದ ಅಂತ ಕೇಳ್ತಾರೆ. ಅದಕ್ಕೆ ಬೇರೆ ಹೆಸರು ಇಟ್ಟೇನೋ ಅಂತ ಕೇಳ್ತಾರೆ. ಸ್ವಲ್ಪ ಚೆನ್ನಾಗಿ ಮಾಡ್ದಂದ್ರೆ 30,000 ಕೊಡ್ತೀವಿ, ಅದಕ್ಕಿಂತಲೂ ಚಲೋ ಮಾಡ್ದಂತಂದ್ರೆ 45,000 ಕೊಡ್ತೀವಿ. ಏನು ಬೇಕದು ಬೇಕಾದೈತಿ, ರೊಕ್ಕ ಬೇಕು, ದುಡ್ಡು ಬೇಕು. ವಿಜ್ಞಾನ ಬಹಳ ಮುಂದುವರೆದಿದೆ. ಅದು ಇದೆ, ಇದು ಇದೆ. ಟಿವಿಯಾಗ ನೋಡ್ಬಹುದು, ಇನ್ನೊಂದ್ರದಾಗ ನೋಡ್ಬಹುದು. ಇವತ್ತು ನಾಳೆ ರಿಲೀಸ್ ಆಗ್ತಂದ್ರೆ ಪಿಕ್ಚರ್ ಇವತ್ತು ನೋಡ್ಬಹುದು ಅನ್ನುವಂಥದ್ದು ಹೇಳ್ತಾರ. ಅಂತ ಕಾಲದಲ್ಲಿ ನಮ್ ನಾಟಕ ಯಾಕೆ ನಡೆಯಲ್ಲ ಅಂತೇಳಿ ನನ್ನದೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರ, ವಿದೇಶಗಳಲ್ಲಿ ನಮ್ಕಿಂತ ಅವ್ರು ಮುಂದುವರೆದಾರ, ಜಾಸ್ತಿ ಮುಂದುವರೆದಾರ. ಅವರಲ್ಲಿ ವಿಜ್ಞಾನ ಜಾಸ್ತಿ ಐತಿ. ಅವರಲ್ಲಿ ಗಂಟೆಗೆ 1000 ಕಿಲೋಮೀಟರ್ ಓಡುವಂತ ರೈಲ್ ಅದಾವ. ನಮ್ಮಲ್ಲಿ ಅದಾವ ಇಲ್ಲ. ಮತ್ತ ಯಾರು ಮುಂದುವರೆದಾರ? ಮತ್ತ ಅವ್ರು ಮುಂದುವರೆದಾರ. ಅವರಲ್ಲಿ ಒಂದೊಂದು ನಾಟಕ ವರ್ಷಾನುಗಟ್ಲೆ ನಡೀತವೆ. ಒಂದೇ ನಾಟಕ ವರ್ಷಾನುಗಟ್ಲೆ ನಡೀತವೆ. ಆಮೇಲೆ ಕೆಲವು ನನಗೆ ಪರಿಪೂರ್ಣವಾಗಿ ಇಂಗ್ಲಿಷ್ ಬರಲ್ಲ, ಓದಿನ ತಿಳ್ಕೊಳ್ಳುವಂತದ್ದಿಲ್ಲ. ಅದಕ್ಕೆ ಒಂದ್ ನಾಟಕ ಹೇಳ್ತಾರೆ, ಯಾವ್ದಂತ ಗೊತ್ತಿಲ್ಲ ನನಗೆ. ಆ ನಾಟಕ ಎಷ್ಟೋ ದಿನಗಳಿಂದ ಕಂಟಿನ್ಯೂ ನಡೀತಾ ಇರುತ್ತೆ. ಪಾತ್ರ ಮಾಡೋನಿಗೆ ಏಜ್ ಆದ್ರೆ ಮತ್ತೊಬ್ಬ ರೆಡಿ ಮಾಡೋದು, ಹಿಂಗ ಮುಂದುವರ್ಕೊಂತ ಹೋಗ್ಯದ ನಾಟಕ. ಮತ್ತ ಅಲ್ಲಿ ಇವತ್ತಿಗೂ ಅಲ್ಲಿ ಏನಂತಂದ್ರೆ, ನೀವೀಗ ನಾಟಕ ನೋಡ್ಬೇಕಂತ ನಿಮ್ಗೆ ಇಚ್ಛೆ ಆದ್ರೆ ಆನ್ಲೈನ್ ಟಿಕೆಟ್ 1 ತಿಂಗಳು ಬಿಫೋರ್ ತೆಗಿಸ್ಬೇಕು. ಈ ಸಿಸ್ಟಮ್ ಐತ್ರಿ ಇಲ್ಲಿ. ಹೌದು. ಮತ್ತ ಆ ಸಿಸ್ಟಮ್ ಇರ್ಬೇಕಾದ್ರೆ ನಮ್ಮಲ್ಲಿ ಯಾಕಿಲ್ಲ? ಇಲ್ಲ ಬಿಡ್ರಿ. ನಮ್ಮಲ್ಲಿ ಏನಂದ್ರೆ ನಾವೇನಂದ್ರೆ ಪಲಾಯನವಾದ ನಮ್ದು. ನಮ್ದೇನಂತಂದ್ರೆ ಅದು ಬಂದದ ಅದ್ರ ಸಲುವಾಗಿಲ್ಲ. ವೃತ್ತಿರಂಗ ಭೂಮಿಯಲ್ಲಿ ನಿಜವಾಗ್ಲೂ ಗುಣಮಟ್ಟ ಏನಾರು ಕೊಟ್ರೆ ಇಲ್ಲಿ ಬಹಳ ಸತ್ವ ಐತಿ. ಇಲ್ಲಿ ತುಂಬಾ ಸತ್ವ ಐತಿ. ಯಾಕಂತಂದ್ರೆ ಒಂದು ನಾಟಕನ ಸಾವಿರಾರು ಜನ ಸೇರ್ಕೊಂಡು ನೋಡಿ, ಅದು ದಿನಕ್ಕೆ 4 ಪ್ರಯೋಗ ಆಯ್ತು ಮಾಡೋದಂದ್ರೆ ಸಣ್ಣ ಮಾತಲ್ರಿ. ತುಂಬುತ್ತವೆ. ಆದ್ರೆ ನಾನು ನನ್ನ ಥಿಯೇಟರ್ ಅಲ್ಲಿ ಏನಪ್ಪಾ ಅಂತಂದ್ರೆ ಆಧುನಿಕ ರಂಗಭೂಮಿ ನಾಟಕಗಳು ಸಾಕಷ್ಟು ಮಾಡಿಸ್ತಾ ಇದ್ದೆ. ಮಧ್ಯಾಹ್ನದ ಟೈಮು ಅವ್ರಿಗೆ ಮೀಸಲು ಬಿಡ್ತಿದ್ದೆ. ಈಗ ನೀವ್ ಹೇಳಿದ್ರಲ್ಲ ಗಜೇಂದ್ರ ಮಾಂತೇಶ್ವರ ಹುಚ್ಚ ಅನ್ನುವಂತ ನಾಟಕ ಯಾವ್ದೋ ಆಡಿದ್ರು. ನಮ್ಮ ಗರುಡ ಪ್ರಕಾಶ್ ಸರ್ ಅವರು ಶ್ರೀರಾಮ ಪಾದುಕಾ ಪಟ್ಟಾಭಿಷೇಕ ಅಂತ ಆಡಿದ್ರು. ಹಿಂಗ್ ಬಹಳಷ್ಟು ನಾಟಕಗಳನ್ನ ಆಡ್ಕೊಂಡು ಬಂದಿವಿ ನಾವು. ಅವ್ರಿಗೆ ಸ್ಟೇಜ್ ಬಿಟ್ಕೊಟ್ಟಿವಿ ನಾವು. ಮಧ್ಯಾಹ್ನ ಯಾವಾಗ ದೊಡ್ಡ ಕಲೆಕ್ಷನ್ ಆಗಿ ಕಾಂಟ್ರಾಕ್ಟ್ದವ್ರು ಗುತ್ತಿಗೆ ಹಿಡಿಯಾಕತ್ರು, ಇಲ್ಲಿ ಬರೋದು ಇಲ್ಲಿ ನಮ್ ಮೇಂಟೆನೆನ್ಸ್ ಮಾಡಕ್ ಆಗಲ್ಲ ನಮ್ಗೆ. ನಾವು ಈ ಬನಶಂಕರಿ ದೇವಿ ಜಾತ್ರೆ ಆಗ್ಲಿ, ದೊಡ್ಡ ಜಾತ್ರೆ ಆಗ್ಲಿ, ನಮ್ಗ ಕಂಪನಿಯವರಿಗೆ ಅದನ್ನ ಮ್ಯಾನೇಜ್ ಮಾಡಕ್ ಆಗಲ್ಲ. ಕಾಂಟ್ರಾಕ್ಟ್ದಾರ್ ಬೇಕೇ ನಮ್ಗೆ. ಕಾಂಟ್ರಾಕ್ಟ್ದಾರು ನಮ್ಗೇನಪ್ಪಾ ಅಂತಂದ್ರೆ ಅವ್ರ ಗೀಟು ಹೊರಗ್ ಬುಕ್ಕಿಂಗು ಎಲ್ಲ A to Z ಮ್ಯಾನೇಜ್ ಮಾಡ್ತಾರೆ. ಇಂತಿಷ್ಟು ಪರ್ಸೆಂಟೇಜ್ ಅಥವಾ ಇಂತಿಷ್ಟು ಕಾಂಟ್ರಾಕ್ಟ್ ಈ ರೀತಿ ವ್ಯವಹಾರ ಮಾಡ್ಕೊಂಡಿರ್ತೀವಿ. ಮತ್ ಇಷ್ಟೆಲ್ಲಾ ವ್ಯವಹಾರಗಳು ನಡಿಬೇಕು ಅಂತಂದ್ರೆ ಕಲೆಕ್ಷನ್ ಆದ್ರಲ್ರಿ, ಆದ್ರೆ ಮಾಡ್ತಾರೆ. ಮತ್ 10 ಕಂಪನಿ ಪ್ರತಿ ವರ್ಷ ಬರ್ತಾವ. ಅದ್ರಲ್ಲಿ 1-2 ಫೇಲ್ ಆಗ್ತಾವ ಅಷ್ಟೇ. ಉಳಿದದ್ದು 1-2-3 ಕಂಪನಿ ಒಳ್ಳೆ ಕಲೆಕ್ಷನ್ ಕೊಡ್ತವೆ. ಆವಾಗ 5-6 ಕಂಪನಿ ದೊಡ್ಡ ಕಲೆಕ್ಷನ್ ಕೊಡ್ತಿದ್ವು. ಇತ್ತಿತ್ತಲಾಗಿ ಸ್ವಲ್ಪ ಏನಂತಂದ್ರೆ ಬ್ಯಾಡ್ ಇಂಪ್ರೆಷನ್ ಬೀಳೋದು. ಹಳೆ ನಾಟಕಕ್ಕೆ ಹೊಸ ಹೆಸರು ಇಟ್ಕೊಂಡು ಬರುವಂತದ್ದು ಅಂತದ್ದು ಅನಿವಾರ್ಯ ಆಯ್ತು ಮಾಲಕನಿಗೆ. ಕಲಾವಿದ್ರು ಕಲೀಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಅವನು ಸ್ವಲ್ಪ ಶಕ್ತಿ ಇತ್ತಂತಂದ್ರೆ ನೀವ್ ಹೋದ್ರೆ ಹೋಗಪ್ಪ, ಇನ್ನೊಬ್ಬನ್ ರೆಡಿ ಮಾಡ್ಕೊತೀನಿ ಅಂತೇಳಿ ಮಾಡ್ತಾನೆ. ಇಲ್ದವ ಏನ್ ಮಾಡೋದು? ಬಹಳ ಕಷ್ಟ. ಅವಾಗ ಮರಿ ಹೋಗ್ಬೇಕಲ್ಲ. ಹೌದು, ದಿನ ಬಾರಪ್ಪ ಅನ್ಬೇಕು. ಹಿಂಗಾಗಿ ಗುಣಮಟ್ಟದ ಕೊರತೆ ಆಗ್ತದೆ. ಹಳೆ ನಾಟಕ ರಿಪೀಟ್ ಆಗ್ತದವ. ಯಾಕೆ ಜನಗಳು ಅಂತಂದ್ರೆ ಹಳೇದ್ ಹೊಸ ಏನಪ್ಪಾ ರಾಜಣ್ಣ ಮತ್ತೆ ನಿಮ್ದೇ ಹೊಸದಾ ಹಳೇದ ಅಂತ ಕೇಳ್ತಾರೆ. ಅದಕ್ಕೆ ಬೇರೆ ಹೆಸರು ಇಟ್ಟೇನೋ ಅಂತ ಕೇಳ್ತಾರೆ. ಇಲ್ಲ ಸರ್, ಇಲ್ಲ ಇಟ್ಟಿಲ್ಲ. ಎಲ್ಲಪ್ಪ ಅಲ್ಲೆಲ್ಲ ನೋಡಿದ್ವಿ, ಹಳೆ ನಾಟಕ ಇತ್ತು. ಯಾಕೆ ಹಿಂಗ್ ಮಾಡ್ತೀರಿ ನೀವೆಲ್ಲ ವೃತ್ತಿರಂಗ ಭೂಮಿ ಅವರು? ಇಲ್ಲ ಸರ್, ಪರಿಸ್ಥಿತಿ ನಮ್ದು ಕಲಾವಿದರ ಕೊರತೆ ಐತಿ. ನಾ ಏನ್ ಮಾಡ್ತೀನಿ, ವರ್ಷಕ್ಕ 1-2-3 ರೆಡಿ ಮಾಡ್ಕೊಂತೀನಿ.
ಬಂದವರಿಗೆ ಅಥವಾ ನನಗೆ ಫೋನ್ ನಲ್ಲಿ ಕೇಳಿದವರಿಗೆ ಹೌದೌದು ಒಳ್ಳೆ ಪೇಮೆಂಟ್ ಐತ್ರಪ್ಪ, ನೀವೇನ್ ಚಿಂತೆ ಇಲ್ಲ, ನೀವೆಲ್ಲಾ ರೀತಿಯಿಂದ ಒಳ್ಳೇದ್ ಮಾಡ್ಕೊಂಡ್ರೆ ಬೇಕಾದೈತಿ ರಂಗಭೂಮಿಯಲ್ಲಿ, ದೊಡ್ಡ ಪೇಮೆಂಟ್ ಐತಿ, ಏನ್ ತೊಂದ್ರೆ ಇಲ್ಲ. ಎಷ್ಟೈತಿ ಸರ್? ಮೊದ್ಲಿಗೆ ಏನಪ್ಪಾ ಅಂತಂದ್ರೆ ನಾವು ಬಂದಂತ ಕಲಾವಿದರಿಗೆ ಪಾತ್ರ ಮಾಡಕತ್ತ ಮೇಲೆ, ಪಾತ್ರ ಸಣ್ಣ ಸಣ್ಣ ಪಾತ್ರ ಮಾಡಕತ್ತ ಮೇಲೆ ಅವ್ರಿಗೆ 700 ರೂಪಾಯಿ ಹಾಕೊಟ್ಟಿರ್ತೀವಿ ದಿನಕ್ಕೆ. ಅಂದ್ರೆ 21,000 ರೂಪಾಯಿ ಆಯ್ತು. ಸ್ವಲ್ಪ ಚೆನ್ನಾಗಿ ಮಾಡ್ದಂದ್ರೆ 30,000 ಕೊಡ್ತೀವಿ. ಅದಕ್ಕಿಂತಲೂ ಚಲೋ ಮಾಡ್ದಂತಂದ್ರೆ 45,000 ಕೊಡ್ತೀವಿ. ಹಿಂಗ ನಾವು ಮಾಡ್ತೀವಿ. ಅವ್ರಿಗೆ ಊಟ ಮತ್ತು ವಸತಿ ಕೊಟ್ಟು ಕೊಟ್ಟು ಪೇಮೆಂಟ್ ಕೊಡ್ತೀವಿ. ಮತ್ತೆ ಉಳಿಸ್ಕೊಳ್ಳೋ ಮನುಷ್ಯ ಇದ್ದಂದ್ರೆ ಸಾಕಾಗ್ಬೇಕ? ಇನ್ನ ಸಾಕಲ್ರಿ. ಏನ್ ಎಜುಕೇಶನ್ ಬೇಡ, ಏನ್ ಅಲ್ಲ, ಒಬ್ಬ ಸರ್ಕಾರಿ ನೌಕರದಾರಿಗೆ ಪಗಾರ ನೀವು ಕೊಡ್ತೀವಿ. ಆ ಸಾಮರ್ಥ್ಯ ಐತಿ, ಅದನ್ನ ಉಳಿಸ್ಕೊಂಡ್ ಬರ್ಬೇಕು. ನೀವು ಬರ್ತೀರಿ. ಒಳ್ಳೆ ಕಲಾವಿದನ್ ತಯಾರು ಮಾಡುವಂತ ಸಾಮರ್ಥ್ಯ ನಿಮ್ ತಲೆ ಐತಿ. ಅದಕ್ಕೆ ಮಾಡ್ತೀನಿ, ರೆಡಿ ಮಾಡ್ತೀನಿ. ಒಂದ್ 2-3 ಮುಂದಿನ ವರ್ಷಕ್ಕೆ ಮತ್ತೊಂದ್ ವರ್ಷಕ್ಕೆ ಅವ ಇನ್ನೊಬ್ಬ ಪೇಮೆಂಟ್ ಜಾಸ್ತಿ ಮಾಡಿ ತಗೊಂಡ್ ಹೋಗ್ತಾನ ಮಾಲೀಕ ಬೇರೆ ಅದಾವ. ತಗೊಂಡ್ ಹೋದ್ರೆ ಹೋಗ್ಲಿ ಬಿಡಿ, ನಾವೇನಂತೀವಿ ರಂಗಭೂಮಿಗೆ ಒಳ್ಳೇದಾಯ್ತು. ಮತ್ ಅದೇನ್ ಬೇಜಾರ್ ಮಾಡ್ಕೊಳಂಗಿಲ್ಲ. ಆದ್ರೆ ಏನಂತಂದ್ರ ಈ ಅಡ್ವಾನ್ಸ್ ದುಡ್ಡನ್ನ ಕಲಾವಿದ ಕೊಡ್ಲಾರ್ದೆ ಹೋಗುವಂತ ಪರಿಸ್ಥಿತಿ ಬಂದೈತಿ. ಹಂಗಾಗೈತಿ. ಕೆಲವು ಜನ, ಎಲ್ಲರೂ ಹಂಗಲ್ಲ, ಯಾರು ಒಬ್ರು ಹಿಂಗೆಲ್ಲ ಮಾಡ್ತದ್ರ. ಆದ್ರೆ ನಾವು ಅಂತೀವಿ ನೋಡ್ರಪ್ಪ, ಯಾರಿಗ್ ಕೊಡೋದ ಕೊಟ್ಟು ಇನ್ನೊಂದ್ ಕಡೆ ಹೋಗ್ರಿ, ನಮ್ಮ ಹತ್ರ ಬೇರೆ ಕಡೆ ಹೋಗ್ರಿ, ಬೇರೆ ಹತ್ರ ನಮ್ಮ ಹತ್ರ ಬರ್ರಿ, ಏನ್ ತೊಂದ್ರೆ ಇಲ್ಲ. ಆದ್ರೆ ನಾ ಬೇರೆ ಕಡೆ ತಗೊಳೋದಕ್ಕಿಂತಲೂ ನಾನ್ ರೆಡಿ ಮಾಡ್ಕೊಳ್ಳೋದು ಬಹಳ ರೆಡಿ ಮಾಡ್ಕೊಂತೇನೆ. ಬೇರೆ ಕಲಾವಿದ್ರು ಬರ್ತೀವಪ್ಪ ಅಂದ್ರೆ ಬರ್ರಿಪ್ಪ ಅಂತೀವಿ, ನಮ್ಗೆ ಅವಶ್ಯಕತೆ ಇತ್ತಂದ್ರೆ. ವಿಶೇಷವಾಗಿ ರೆಡಿ ಮಾಡ್ಕೊಳ್ಳೋದು ಜಾಸ್ತಿ. ಅದಕ್ಕೇನಪ್ಪ ಅಂದ್ರ ನಾನು ಕಲಾವಿದರಿಗೆ ಹೆದರಲ್ಲ. ಏನ್ರಿ, ನಾ ಹೋಗ್ತೀನಿ, ನಾ ಹೊಂಟೆ ಅಂತಂದ್ರ ಹೋಗಪ್ಪ ಅಂತೀವಿ. ನಾನು ಕಡೆಗೆ ಏನು ಎಮರ್ಜೆನ್ಸಿನೂ ಕೈ ಕೊಡ್ತಾರೆ. ಕಡೆಗೆ ಕೊಟ್ಟಾಗ ನಾನು ಎಲ್ಲ ಇಡೀ ನಾಟಕ ನನ್ಗೆ ಗೊತ್ತಿರ್ತದೆ. ಅವಾಗ ನಾನೇ ನಿಂದಿರ್ತೀನಿ. ಮುದುಕಾದ್ರ ಅದೇ ಏನಾರಾದ್ರ ಆದ್ರೆ ಅವತ್ತೊಂದ್ ದಿವ್ಸ ನಡ್ಸೋದು, 2 ದಿವ್ಸ, ಆಮೇಲೆ ಮತ್ತೊಂದು ತಂದ್ ಬಿಡೋದು. ಅದಕ್ಕೆ ಬಹಳ ಅವ್ರಿಗೆ ಇದನ್ ಮಾಡಲ್ಲ. ನಾವೇನಂತೀವಿ, ನನ್ ಕೆಲ್ಸ ಮಾಡ್ಬೇಡ್ರಿ ನೀವು. ನನಗೆ ನನ್ ಕೆಲ್ಸ ಒಂದು ಬೇಡ, ಯಾವದೂ ಬೇಡ. ನೀವು ರಂಗಭೂಮಿ ಕೆಲ್ಸ ಮಾಡ್ರಿ, ರಂಗಭೂಮಿ ಕೆಲಸ ಮಾಡ್ರಿ. ಅದು ನಿಮ್ಮನ್ನ ಬದುಕಿಸ್ತದ, ಅದು ನಿಮ್ಗೆ ಅನ್ನ ಹಾಕ್ತದ. ಅದಕ್ಕೇನಂತಂದ್ರ ಆ ಕೆಲಸ ಮಾಡ್ರಿ. ಈ ರೀತಿಯಾಗಿ ಹೇಳ್ತೀವಿ ನಾವು. ಬಿಟ್ರೆ ಬೇರೆ ಏನಿದೆ? ದೊಡ್ಡ ಮಾತ್ರಿ. ನಾವೇನಂತೀವಿ, ರೆಡಿ ಆಗ್ರಿ, ಚಲೋ ಆಗ್ರಿ, ಒಳ್ಳೇದಾಗ್ಲಿ. ನಮಗ್ ನೀವು ಹೊರಗೆ ಹೋಗಿ ನನ್ನ ಹೆಸರು ಹೇಳದೇ ಇದ್ರು ಕೂಡ ನನಗ್ ಖುಷಿ ಆಗ್ತದ. ನನ್ನಲ್ಲಿ ಕಲ್ತ ಕಲಾವಿದ್ರು ಏನಪ್ಪಾ ಅಂತಂದ್ರೆ ಚಲೋ ಆಗ್ಯಾರಲ್ಲ, ಆತ್ಮತೃಪ್ತಿ ಸಿಗುತ್ತೆ ನಿಮ್ಗೆ. ಎಲ್ಲಿ ಸಿಗ್ತದ? ನಾ ತಗೊಂಡ್ ಏನ್ ಮಾಡೋಣ? ಅವ್ರು ಹೇಳಿದ್ರೇನು ಬಿಟ್ರೆ ಏನ್ ಆಗ್ಬೇಕಾಗೈತಿ? ಹೌದು. ಆದ್ರೆ ಏನಪ್ಪಾ ಅಂದ್ರ ಅದನ್ನ ನಾವು ಮಾಡ್ಕೊಂತ ಹೋಗ್ತೀವಿ, ನಮ್ ಕರ್ತವ್ಯ. ಹೊಸಬ್ರಿಗೆ ಹುಟ್ಟು ಹಾಕೋದು. ಆದ್ರೆ ಏನಪ್ಪಾ ಅಂತಂದ್ರೆ ಒಂದ್ ಕಡೆ ನೋವೇನಪ್ಪಾ ಅಂತಂದ್ರೆ, ನಾವೆಲ್ಲ ಮಾಲೀಕರು ಸೇರಿ ಈಗ ಮೈಸೂರು ರಂಗಾಯಣದಿಂದ ಅಲ್ಲೇನಪ್ಪಾ ಅಂತಂದ್ರ ಕಲಾವಿದರು ಪ್ರತಿ ವರ್ಷ ಎಂಟ್ರಿ ತಗೊಂಡು ಒಳ್ಳೆ ಕಲಾವಿದರಿಗೆ ಆರಿಸಿಕೊಂಡು ರೆಡಿ ಮಾಡಿ ಬಿಡ್ತಾರ ಪ್ರತಿ ವರ್ಷ. ನಮಗೊಂದು ಬೇಕು ಅಂತ ಶಾಲೆ ಅಂತ ಅನ್ಕೊಂಡು ವೃತ್ತಿರಂಗಭೂಮಿ ರಂಗಾಯಣ ಅಂತ ಹೇಳಿ ಮಾಡಿದೆವು ದಾವಣಗೆರೆ ಗೈತರಿಗೆ. ಅಲ್ಲಿ ಎಷ್ಟೋ ಪ್ರಯತ್ನ ಮಾಡಿ ಎಲ್ಲಾ ಮಾಲೀಕರು ಸೇರ್ಕೊಂಡು, ನಾನೊಬ್ಬನೇ ಅಲ್ಲ, ಎಲ್ಲಾರು ಸೇರ್ಕೊಂಡು ಏನೇನೋ ಪ್ರಯತ್ನ ಮಾಡಿ ಅರ್ಜಿ ಕೊಟ್ಟು ನಮ್ಗೆ ಹಿಂಗ್ ಬೇಕಾಗತ್ತ, ಕಲಾವಿದ್ರ ಕೊರತೆ ಆಗಿದೆ ಅಂತೇಳಿ ಹೇಳಿದಾಗ ಸರ್ಕಾರ ಸ್ಪಂದಿಸಿ ಅದಕ್ಕೆ ಕೊಟ್ಟು ವೃತ್ತಿರಂಗಾಯಣ. ಬಟ್ ಆದ್ರೆ ಅಲ್ಲಿಂದ ಏನಂತಂದ್ರೆ, ಇವ್ರಿಗೆ ಯಾಕೆ ಕಲಾವಿದ್ರು ಮಾಡಿಕೊಡ್ಬೇಕು, ಇವ್ರಿಗೆ ಯಾಕೆ ರೆಡಿ ಮಾಡಿಕೊಡ್ಬೇಕು, ಇವ್ರು ಡ್ಯಾನ್ಸ್ ಮಾಡಿಸ್ತಾರ, ಇವ್ರ ಅಶ್ಲೀಲ ಮಾಡ್ತಾರ, ಈ ರೀತಿಯಾದಂತದ್ ಮಾಡಿ ಅದೇನಪ್ಪ ಅಂದ್ರೆ ಇದುವರೆಗೂ ಯಾವ ನಿರ್ದೇಶಕ ಬಂದ್ರು ಅಲ್ಲಿ ಕೆಲಸ ಆಗ್ತಾ ಇಲ್ಲ. ಅದು ಮತ್ತೇನ್ ಮಾಡ್ಬೇಕು? ಅದು ಹೌದು. 6 ರಂಗಾಯಣದಾಗ ಇದು ಒಂದು ರಂಗಾಯಣ ಅದೇ ಆಯ್ತು. ಮತ್ತೇನ್ ಮಾಡೋದು? ಅದಾಗಿತ್ತಂದ್ರೆ ನಾವೇನಂತೀವಿ, ವೃತ್ತಿರಂಗ ಭೂಮಿಗೋಸ್ಕರ ಮಾಡಿದ್ದು. ಅಲ್ಲಿ ಒಂದು ವರ್ಷ ಟ್ರೈನಿಂಗ್ ಪಡ್ಕೊಂಡು ಬಂದ್ರೆ ಅವನಿಗೂ ವ್ಯಾಲ್ಯೂ ಇರ್ತದ. ಅಲ್ಲಿ ಸರ್ಕಾರದಂತಂದಾಗ ಅಲ್ಲಿ ಹಿಂಗ ಅನ್ನಕ್ ಬರ್ತದ ನಾ ಹೊಂಟೆ ಅಂತ ಹೇಳಿ? ವರ್ಷ ಪೂರ್ತಿ ಅವ ವಿದ್ಯಾರ್ಥಿಯಾಗಿ ಕಲಿತಾನ. ಅಲ್ಲಿ ಕಲಿಸೋರು ಚಲೋ ಅವ್ರ ಗುರುಗಳು ಇರ್ತಾರೆ. ಅವ ಒಳ್ಳೆ ರೂಪ ಪಡ್ಕೊಂಡು ಹೊರಗ್ ಬರ್ತಾನೆ. ಹೊರಗ್ ಬಂದಾಗ ಏನಪ್ಪಾ ಅಂತಂದ್ರ ಆಮೇಲೆ ಕಂಪನಿಗೆ ಬರ್ಬೇಕಲ್ಲ ಆತ. ಮತ್ ಕಂಪನಿಗೆ ಬರ್ತಾನ. ವೃತ್ತಿರಂಗಭೂಮಿದೇ ಕಲ್ತಾಗ ಅವ ಕಂಪನಿಗೆ ಬರ್ತಾನ. ಕಂಪನಿಗೆ ಬಂದಾಗ
ವೃತ್ತಿ ರಂಗಭೂಮಿಗೆ ಅನುಕೂಲ ಆಗುತ್ತೆ ಅನುಕೂಲ ಆಗುತ್ತೆ. ತಮ್ಮ ಜೀವನೋಪಾಯನೂ ಆರಾಮಾಗಿ ನಡೀತೈತಿ. 100% 100% 100% ಯಾಕಂದ್ರೆ 100% ಸತ್ಯ. ಇಲ್ಲಿ ನಮ್ಮಲ್ಲಿ ಏನೂ ಗೊತ್ತಿಲ್ದೇನೆ ಇರೋವನಿಗೆ ನಾವೇನ್ ಮಾಡ್ತೀವಿ, ಅವನಿಗೆ ರಂಗಭೂಮಿ ಹತ್ತಿಸ್ಬಿಡ್ತೀವಿ. ಹೌದು, ಯಾಕೆಪ್ಪ ಕೊರತೆ ಕೊರತೆ ಐತಲ್ಲ, ಹತ್ತಿಸ್ಬಿಡ್ತೀವಿ. ಮತ್ತ ಇನ್ನ ಅಲ್ಲಿ ಅವ ತರಬೇತಿ ಪಡ್ಕೊಂಡು ಬಂದಂದ್ರ ಬಹಳ ಒಳ್ಳೆ ಕಲಾವಿದನಾಗಿ ರೂಪುಗೊಳ್ತಾನ. ಸ್ವಲ್ಪರೊಳಗ ನೀವು ತಿದ್ದಿ ಬಿಡ್ರಪ್ಪ ದೊಡ್ಡ ಕಲಾವಿದ ಆಗ್ತಾನ. ಆದ್ರ ಇದೇನಪ್ಪ ಅಂದ್ರೆ ಕೆಲವು ಮಂದಿಗೆ ವೃತ್ತಿ ರಂಗಭೂಮಿಗೆ ಬೈಯೋ ಚಟ ಬಿದ್ದೈತಿ ಏನ್ರಿ. ಅವ್ರ ಪರಿಸ್ಥಿತಿ ಏನು ನಾವ್ ಕೇಳ್ತಿರ್ತೀವಿ ಕೆಲವೊಮ್ಮೆ. ನೀವು ಮಾಡಿ ತೋರಿಸ್ರಪ್ಪ, ಮಾಡಿ ತೋರಿಸ್ರಿ. ಸುಮ್ನೆ ಬೈಕೋತ್ ಕುಂತ್ರ ಅರ್ಥ ಏನೈತಿ, ಆ ಕಷ್ಟ ಏನಂತ ನಿಮ್ಗೆ ಗೊತ್ತಾಗತ್ತ. ಸುಮ್ನೆ ಬೈದ್ರ ಅವ್ರಿಗೆ ಏನು ಗೊತ್ತೇ ಇಲ್ಲ ಅಂತ ತಿಳ್ಕೊಬೇಕು. ಹಂಗ ಆಕೈತಿ. ಅದಕ್ಕೇನಪ್ಪ ಅಂತಂದ್ರ ಅಂತದು ಮಾಡ್ಕೊಂತ ಅಂತಾರ, ಏನ್ ಮಾಡಕ್ ಆಕೈತಿ. ಆದ್ರೂ ಏನಪ್ಪ ಅಂತಂದ್ರ ನಾವು ಸ್ವಲ್ಪ ಸುಧಾರಿಸಿಕೊಂಡು ನಮ್ಮದು ನಾವೇ ಮೇಲೇಳೋ ಪ್ರಯತ್ನ ಮಾಡ್ಬೇಕು. ಹೌದೌದು. ಆದ್ರ ಈ ಕಾಲದಲ್ಲಿ ವೃತ್ತಿರಂಗಭೂಮಿ ಕಂಪನಿ ನಡೆಸೋದು ಅಷ್ಟು ಸುಲಭ ಅಲ್ಲ. ಬಹಳ ಎಷ್ಟೋ ಮಾಲೀಕರುಗಳಿಗೆ ಏನಪ್ಪಾ ಅಂತಂದ್ರೆ ಸಾಲಗಳಲ್ಲಿ ಕೊಳಿತಾ ಇದಾರೆ. ಹೌದೌದು, ಸಾಲಗಳಲ್ಲಿ ಕೊಳಿತಾ ಇದಾರೆ, ಕಷ್ಟ ಆಗಿದೆ. ಅದಕ್ಕೇನಪ್ಪಾ ಅಂತಂದ್ರೆ ವೃತ್ತಿರಂಗಭೂಮಿ ಸುಧಾರಿಸ್ಬೇಕಂದ್ರೆ ಕಲಾವಿದರ ಸಂಖ್ಯೆ ಹೆಚ್ಚಾಗಬೇಕು. ಕಲಾವಿದರು ನಿರ್ದೇಶಕ ಹೇಳುವಂತದ್ದು ಕೇಳಬೇಕು. ಅವಾಗ ಮಾತ್ರ ಕಲಾವಿದರ ಸಂಖ್ಯೆ ಹೆಚ್ಚಾದ್ರೆ ಆಟೋಮೆಟಿಕ್ ಆಗಿ ಕೇಳ್ತಾರೆ. ಈಗ ನನ್ನ ಹತ್ರ ಕೇಳ್ತಾರಲ್ಲ, ನನ್ನ ಹತ್ರ ಇರುವಂತ ಕಲಾವಿದ್ರು ಪ್ರತಿ ವರ್ಷ ಹೊಸ ನಾಟಕ ಕುಂಡ್ರಿಸ್ತೀನಿ ನಾನು. ಯಾರು ಮಾತಾಡಲ್ಲ, ಯಾರಿಗೂ ನನಗೇನು ಯಾಕೆ ಹಿಂಗ್ ಬರ್ದ್ರಿ ಏನಿದು ಅನ್ನಂಗಿಲ್ಲ. ಕೆಲವೇನು ನಮ್ ನಾಟಕಗಳೇನಿರ್ತದ ಅಂತಂದ್ರೆ ರಾಜಹಾಸ್ಯ ಇರೋದ್ರಿಂದ ಸ್ಟಾರ್ಟಿಂಗ್ ಅವ್ರು ನೋಡಿದ್ರೆ ಇದ್ರಾಗ ಏನೈತಿ ಕಾಮಿಡಿ, ಹೆಂಗ್ ನಗ್ತಾರೆ, ಪಂಚ ಇಲ್ಲಲ್ಲ ಅಂತ ತಿಳ್ಕೊಬೇಕು. ಹಂಗಿರ್ತಾವ ಡೈಲಾಗ್. ಓದಿದ್ರಂಗಿರ್ತಾವ. ಅದಕ್ಕ ಯಾವಾಗ ನಾವು ಅದಕ್ಕ ಡೈರೆಕ್ಷನ್ ಕೊಟ್ಟು ರಂಗಭೂಮಿಗೆ ಬಂದು ಒಂದ್ 4 ದಿನ ಆದ್ಮೇಲೆ ಅದ್ರ ರುಚಿ ಗೊತ್ತಾಗ್ತದ, ಯಾಕೆ ನಗಾಕತ್ತಾರ ಅನ್ನೋದು ಗೊತ್ತಾಗತ್ತೆ. ಹಂಗ ನಮ್ಮಲ್ಲಿರುವಂತ ಕಲಾವಿದರ ಪುಣ್ಯಾತ್ಮ ನಿಜವಾಗ ಹೇಳ್ಬೇಕಂತಂದ್ರೆ, ಸತ್ಯ ಹೇಳ್ಬೇಕಲ್ಲ, ಯಾರು ಕೂಡ ನನಗೆ ನೀ ಯಾಕೆ ಹಿಂಗ, ಇದು ನಾಟಕ ಸರಿ ಇಲ್ಲ, ಇದು ಅಲ್ಲ ಅದಲ್ಲ ಏನು ಅನ್ನಂಗಿಲ್ಲ. ಯಾವ ಪ್ರಶ್ನೆನೂ ಮಾಡಲ್ಲ. ನಾ ಹೇಳ್ದಂಗ್ ಕೇಳ್ತಾರ. ನಾ ಏನ್ ಹೇಳಿರ್ತೀನಿ, ಯಾವ ರೀತಿ ಮಾತಾಡ್ಬೇಕು, ಹೆಂಗ್ ಮಾತಾಡ್ಬೇಕು, ನೀ ಎಲ್ಲಿಂದಿರ್ಬೇಕು, ಎಲ್ಲಿಂದ ಎಷ್ಟು ಹೆಜ್ಜೆ ಬರ್ಬೇಕು, ನೀನ್ ಎಲ್ಲಿ ಟರ್ನ್ ಆಗ್ಬೇಕು, ಈ ಮಾತು ಹೇಳುವಾಗ ಮೈಕೆ ಬಿಟ್ಟು ಎಷ್ಟು ದೂರ ಇರ್ಬೇಕು, ನಿನಗ್ ಹೊರಗ್ ನೋಡಿ ನಿಂತು ಕೇಳು, ಈ ಮೈಕ್ ಬಂದಾಗ ಎಷ್ಟಾಗತ್ತ, ನಿನ್ ಸೌಂಡ್ ಹೆಂಗಿರ್ಬೇಕು, ನೀ ಮಾತಾಡುವಂತಹದ್ದು ನ್ಯಾಚುರಲ್ ಆಗಿರ್ಬೇಕು. ಎಲ್ಲರಿಗೆ ಸರಿಯಾಗಿ. ಇವತ್ತು ನಮ್ಮಲ್ಲಿ ಆಂಪ್ಲಿಫೈರ್ಗಳು ಹೆಂಗದ ಗೊತ್ತೇನ್ರಿ, ಪ್ರತಿಯೊಬ್ಬ ಕಂಪನಿ ಮಾಲಕನ ಹತ್ರ ಏನಪ್ಪಾ ಅಂದ್ರ ಆಂಪ್ಲಿಫೈರ್ಗಳು 6,000, 5,000, 7,000 ವ್ಯಾಟ್ಸಿನ ಆಂಪ್ಲಿಫೈರ್ ಇದೆ ಸರ್. 4, 5 ಹಿಂಗ್ ಒಟ್ಟಿರ್ತಾರೆ. ನಿಮ್ಮ ಹತ್ರ ಎಲ್ಲರ ಹತ್ರ ಅದಾವೆ. ಬೇಕಾದಷ್ಟು ಸೌಂಡ್ ನಿಮ್ಗೆ ಎಲ್ಲಾರ ನಿಂತು ಮಾತಾಡ್ರಿ ಬೇಕಾದಷ್ಟು ಕೇಳ್ತದೆ. ಆದ್ರೆ ಇವ್ರಿಗೆ ಒಂದ್ ಸ್ವಲ್ಪ ಅಭ್ಯಾಸ, ನಮ್ ಕಲಾವಿದರಿಗೆ ಹಿಂದಿನ ಕಾಲದಿಂದ ಬಂದಂತದ್ದು. ಅವಾಗ ಮೈಕ್ಗಳು ಸಣ್ಣ ಆಂಪ್ಲಿಫೈರ್, ಸಣ್ಣ ಮೈಕ್ ಇದ್ದು ಹತ್ರ ಹೋದ್ರ ಜಗ್ತಿದ್ವು, ಇಲ್ಲ ಅಂತಂದ್ರೆ. ಹಂಗಾಗಿ ಅದ ಅಭ್ಯಾಸ ಬಿದ್ದು ಈಗಿನ ಕಲಾವಿದರು ಹತ್ರ ಹೋಗ್ತಾರ. ಹತ್ರ ಹೋದಾಗ ಅವ ಸೌಂಡ್ ಕಡಿಮೆ ಇಡ್ತಾನ. ಯಾಕಂದ್ರೆ ಹಮ್ಮಿಂಗ್ ಬರ್ತೈತ್ರಿ, ಅದಕ್ಕೆ ಕಡಿಮೆ ಇಡ್ತಾನ. ಹಂಗೋಗಿ ಅವು ಕೆಲವೊಂದು ಬಿಟ್ಟು ಮಾಡಿ ಕರೆಕ್ಟ್ ಆಗಿ ಮಾಡಿದ್ರೆ ಈಗಿನ ಕಾಲಕ್ಕ ಎಂತ ಲೈಟ್ ಬೇಕಂತ ಲೈಟ್ ರೀ, ಏನು ಬೇಕದು ರೊಕ್ಕ ಬೇಕು, ದುಡ್ಡು ಬೇಕು. ಎಷ್ಟ್ ಹೆಮ್ಮೆಯಿಂದ ಹೇಳ್ತೀರಿ ಅದನ್ನ, ಎಷ್ಟು ನಿಮ್ಗೆ ಅದರ ಖುಷಿ ಐತಿ. ಹೌದು, ದುಡ್ಡು ಬೇಕು ಅದಕ್ಕೆ. ಆ ವೃತ್ತಿ ಒಳಗ ದುಡ್ಡು ಬೇಕ್ರಿ. ದುಡ್ಡು ದುಡಿಬೇಕಂತಂದ್ರೆ ಕಲೆಕ್ಷನ್ ಆಗ್ಬೇಕು. ನಾಟಕ ಚಲೋ ಬೇಕು. ಒಂದಕ್ಕೊಂದ್ ಜೇಂಟ್ ಇರ್ತಾವ. ಹೌದು, ಜೇಂಟ್ ನೋಡೋರಿದ್ದಿಂದ ಚಲೋ ನಾಟಕ ಕೊಡ್ಬೇಕು. ಚಲೋ ನಾಟಕ ಕೊಟ್ರಪ್ಪ ಜನ ನೋಡ್ತಾರ. ಎರಡು ಅಷ್ಟೇ. ಸಂತೋಷ ಕವಿಗಳ ಇಲ್ಲಿವರೆಗೂ ನಾಟಕ ಸಂಘದ ಬಗ್ಗೆ, ಮಾಲೀಕರ ಬಗ್ಗೆ, ಕಲಾವಿದರ ಬಗ್ಗೆ ನಿಮ್ಮ ಸಂತೋಷನ ಆತು, ನಿಮ್ಮ ಕಷ್ಟಗಳನ್ನು ಆತು ನಮ್ಮ ಜೊತೆ ಹಂಚ್ಕೊಂಡ್ರಿ. ಮತ್ತೆ ಭೇಟಿ ಆಗೋಣಂತ. ಜಸ್ಟ್ ಇನ್ನೇ ನಮ್ಮ ಮಾಮಾರ ಜೊತೆ ಮಾತಾಡಿದೆ, ಧಾರವಾಡದವ್ರವ್ರು. ಬಾಳ ಜನ ಬರ್ತಾರ. ಅವ್ರು ಪ್ರತಿ ವರ್ಷ ನಿಮ್ ನಾಟಕ ನೋಡ್ತಾರ. ನಾ ಹೇಳಿದ್ನಲ್ಲ ನಿಮ್ಗೆ, ಕಮ್ಮಂದ್ರ ಒಂದ್ 2-3 ಸಾರಿ ನೋಡ್ತಾರ ಸರ್. 20% ನಮ್ಮ ಹತ್ರ ಹೇಳಿಬಿಟ್ಟಾರ. ಈಗ ಅವ್ರು ನಮ್ಮ ಯಜಮಾನರುಗಳೇ ನಮ್ಮ ಹತ್ರ ಇರೋ. ನಮ್ ಧಾರವಾಡ ಮಾಮಾರು 31ಕ್ಕೆ ನಾವು ಫಸ್ಟ್ ಟಿಕೆಟ್ ತೆಗಿಸ್ಕೊಂಡ್ ಮಾನಪ್ಪ ಅಂತ ಹೇಳ್ಯಾರ. ಹಂಗ್ ಮಾಡ್ತೀವಿ. ಅಮ್ಮ ನಮಗ ನಿಮ್ಗೆ ಒಳ್ಳೇದ್ ಮಾಡ್ಲಿ. ಒಳ್ಳೇದ್ ಮಾಡ್ರಿ. ಇದು ಒಳ್ಳೇದಿದ್ರೆ ಯಾಕೆ ಒಳ್ಳೇದಾಗಲ್ರಿ? ಒಳ್ಳೇದಾಗಲ್ಲ. ಒಳ್ಳೇದಾಗತ್ತೆ. ಏನು
ಸಂತೋಷ. ಇರುವಷ್ಟು ದಿನ ನಾವು ಚಂದಾಗಿ ಪ್ರೀತಿಯಿಂದ ನಕ್ಕೊಂತ ಇರೋಣ, ಬಹಳ ಒಳ್ಳೇದು. ಇಲ್ಲಿ ನಿಮ್ಗ ಟೆನ್ಷನ್ ಕೊಟ್ಟು ಟೆನ್ಷನ್ ಆಗಿದ್ರಿ, ಆದ್ರೂ ಒಳ್ಳೆ ಸಂದೇಶ ಕೊಟ್ರಿ ನಮ್ಗ. ಈ ನಿಮ್ಮ ಸಂದೇಶ ಸಣ್ಣ ಪುಟ್ಟ ಕಲಾವಿದರಿಗೂ ಮಾರ್ಗದರ್ಶನ ಇನ್ನೂ ಹೆಚ್ಚಾಗಲಿ ನಿಮ್ಮಿಂದ. ಏನೇನು ನಾನು ಹೇಳುವಂತ ಉದ್ದೇಶ ಅದೇನದು, ಅದನ್ನೇ ಹೇಳಿದ್ರಿ ಇಷ್ಟೊತ್ತನ ನಾನು. ಯಾಕಂದ್ರೆ ನಾವೊಬ್ಬರ ಕಲಾವಿದರ ಮಕ್ಕಳು ಮತ್ತು ಕಲಾವಿದರಾಗಿ ತಿಳ್ಕೊಳ್ಳೋದು ಬಾಳ ಐತಿ. ನಿಮ್ ಕಡೆ ತಿಳ್ಕೊಂಡ್ವಿ, ಇನ್ನೂ ಸಾಕಷ್ಟು ತಿಳ್ಕೊಳಕ್ ನಿಮ್ಮ ಹತ್ರ ಪದೇ ಪದೇ ಬರ್ತೀವಿ. ನಮ್ಗೆ ಅವಕಾಶ ಮಾಡಿಕೊಟ್ರು. ಥ್ಯಾಂಕ್ ಯು, ಧನ್ಯವಾದಗಳು ಸರ್. ನಮಸ್ಕಾರ. ಆಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.